ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಅಧಿಕಾರಿಗಳು ಅನುಭೋಗದಲ್ಲಿರುವ ಗೋಮಾಳ ಜಮೀನನ್ನು ತೆರವುಗೊಳಿಸಲು ಏಕಾಏಕಿ ಜಮೀನಿನಲ್ಲಿ ಬೆಳೆದಿರುವ ಜೋಳ ಹಾಗೂ ಇತರೆ ಪೈರುಗಳನ್ನು ಯಂತ್ರಗಳ ಸಹಾಯದಿಂದ ನಾಶ ಮಾಡಿದ್ದು ಯಾವುದೇ ನೋಟಿಸ್ ನೀಡದೆ ಹಾನಿ ಮಾಡಿರುವವರ ವಿರುದ್ಧ ಕ್ರಮ ಹಾಗೂ ಸೂಕ್ತ ರಕ್ಷಣೆ ನೀಡಿ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಸಾವಂತನಹಳ್ಳಿ ಗ್ರಾಮಸ್ಥರು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ವಕೀಲರು ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಮತ್ತು ಪ್ರಕಾಶ್ ಮಾಧ್ಯಮದೊಂದಿಗೆ ಮಾತನಾಡಿ ತಾಲೂಕಿನ ಸಾವಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 99ರಲ್ಲಿನ ಗೋಮಾಳದ ಜಮೀನಿನಲ್ಲಿ ಸುಮಾರು 40ರಿಂದ 50 ವರ್ಷಗಳಿಂದಲೂ ಮೇಲ್ಪಟ್ಟು ಸಾಗುವಳಿ ಮಾಡುತ್ತಾ ಶಾಂತಿಯುತವಾಗಿ ಅನುಭವಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಈ ಸಂಬಂಧ ಜಾಗಕ್ಕೆ ಅನುಭೋಗದ ರೀತಿಯ ಗ್ರಾಮಸ್ಥರು ಅಗತ್ಯ ಮಂಜೂರಾತಿ ಮತ್ತು ಖಾತಾ ಆದೇಶಗಳನ್ನು ಹೊಂದಲು ಸಾಧ್ಯವಾಗದ ಕಾರಣ ಗ್ರಾಮಸ್ಥರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿರುತ್ತೇವೆ. ಸಾವಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 99ರಲ್ಲಿನ ಗೋಮಾಳದ ಜಮೀನನ್ನು ಅನುಭೋಗದಲ್ಲಿ ಇಲ್ಲದ ಗ್ರಾಮದವರೇ ಅಲ್ಲದ ಇತರರಿಗೆ ಮಂಜೂರು ಮಾಡಿರುವುದಾಗಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಅನುಭೋಗದಲ್ಲಿರುವ ಗ್ರಾಮಸ್ಥರಿಗೆ ಅಡ್ಡಿಪಡಿಸಲು ಮುಂದಾಗಿ ಸ್ಥಳದಲ್ಲಿ ವಿನಾಕಾರಣ ಶಾಂತಿಭಂಗವನ್ನುಂಟು ಮಾಡುತ್ತಿದ್ದಾರೆ ಎಂದು ದೂರಿದರು. ಗೋಮಾಳದ ಜಮೀನು ಅರಣ್ಯ ಇಲಾಖೆಗೆ ಹಸ್ತಾಂತರವಾಗಿದ್ದು ಅರಣ್ಯವನ್ನು ಬೆಳೆಸಲು ಸಸಿಗಳನ್ನು ನೆಡಲು ಮುಂದಾಗಿರುವುದಾಗಿ ತಿಳಿಸಿದ್ದು, ಇದರಿಂದ ಗ್ರಾಮಸ್ಥರುಗಳಿಗೆ ತೀವ್ರ ಆಶ್ಚರ್ಯವಾಗಿದ್ದು ಗೋಮಾಳದ ಜಮೀನನ್ನು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆಗೆ ನೀಡಿರುವುದು ತಿಳಿದು ಬಂದಿರುತ್ತದೆ. ಸಾವಂತನಹಳ್ಳಿ ಗ್ರಾಮಸ್ಥರುಗಳಿಗೆ ಗೋಮಾಳವು ಅತ್ಯಗತ್ಯವಾಗಿ ಬೇಕಾಗಿದ್ದು ಗೋಮಾಳವನ್ನು ಸಂರಕ್ಷಿಸಿಕೊಳ್ಳಲು ಗ್ರಾಮಸ್ಥರುಗಳು ಕಾನೂನು ಸಮರ ನಡೆಸುತ್ತಾ ಬಂದಿರುತ್ತಾರೆ. ಅರಣ್ಯ ಇಲಾಖಾ ಅಧಿಕಾರಿಗಳು ಭಾರಿ ಉದ್ಘಾಟನದಿಂದ ವರ್ತಿಸುತ್ತಾ ಹಾಗೂ ಬಲಪ್ರಯೋಗದಿಂದ ಗ್ರಾಮಸ್ಥರುಗಳನ್ನು ಗೋಮಾಳದ ಜಮೀನಿನಿಂದ ಹೊರಹಾಕಲು ಮುಂದಾಗಿ ಸ್ಥಳದಲ್ಲಿ ಶಾಂತಿ ಭಂಗವನ್ನುಂಟು ಮಾಡಿ ಅಹಿತಕರ ಘಟನೆಗೆ ಕಾರಣಕರ್ತರಾಗಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಯಾಲಯದಲ್ಲಿರುವ ಕೇಸು ಅಂತಿಮವಾಗಿ ತೀರ್ಮಾನವಾಗುವವರೆಗೂ ಹಾಗೂ ಗೋಮಾಳದ ಸಂರಕ್ಷಣೆಗಾಗಿ ಗ್ರಾಮಸ್ಥರುಗಳು ನಡೆಸುತ್ತಿರುವ ಹೋರಾಟವು ತಾರ್ಕಿಕ ಅಂತ್ಯ ಕಾಣುವವರೆಗೂ ಅನುಭೋಗದಲ್ಲಿರುವ ಗ್ರಾಮಸ್ಥರುಗಳನ್ನು ಗೋಮಾಳದ ಜಮೀನಿನಿಂದ ತೆರವುಗೊಳಿಸಲು ಯಾವುದೇ ಬಲವಂತ ಕ್ರಮ ಜರುಗಿಸದಂತೆ ಅನುಭೋಗದಲ್ಲಿರುವ ಗ್ರಾಮಸ್ಥರನ್ನು ಗೋಮಾಳದ ಜಮೀನಿನಿಂದ ತೆರವುಗೊಳಿಸಲು ಯಾವುದೇ ಬಲವಂತ ಕ್ರಮ ಜರುಗಿಸದಂತೆ ಸಂಬಂಧಪಟ್ಟ ಅರಣ್ಯ ಇಲಾಖಾ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಿ ಗ್ರಾಮಸ್ಥರ ಹಿತವನ್ನು ರಕ್ಷಿಸಿ ನ್ಯಾಯ ದೊರಕಿಸಿಕೊಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದರು. ಏನಾಗಿದೆ ಅಂದ್ರೆ ಹೆಚ್ಚು ಕಮ್ಮಿ 35-40 ವರ್ಷದಿಂದ ಉಳುಮೆ ಮಾಡ್ತಾರ ಭೂಮಿನ ಬಂದ್ಬಿಟ್ಟು ಇವತ್ತು ಅರಣ್ಯ ಇಲಾಖೆಯವರು 50 ವರ್ಷ ಉಳುಮೆ ಮಾಡಿದೀವಿ. ಬಟ್ ಈಗ ನಾವು ಕಾಣಂಗೆ ನಾವು 40 ವರ್ಷ ಅಂತ ಹೇಳ್ಕೊಳ್ತಾ ಇದ್ವಿ ಹುಡುಗರುಗಳು. ಅವ್ರ ವಯಸ್ಸಾದ ನಮ್ಮ ತಂದೆ ತಾತ ಕಾಲದ ಉಳುಮೆ ಮಾಡ್ತಿರೋದು. ಅದನ್ನ ಈಗ ಏಕಾಏಕಿ ಬಂದು ಮೊನ್ನೆ ತಾರೀಕಿಂದ ಎಲ್ಲ ಗಿಡ ಎಲ್ಲ ನಾಟಿ ಮಾಡ್ಬಿಟ್ಟು ಅರಣ್ಯ ಇಲಾಖೆಯವರು ಭಾರಿ ತೊಂದರೆ ಕೊಟ್ಟು ನಮ್ಗೆ ಅಲ್ಲಿ ಹತ್ರಕ್ಕೂ ಹೋಗ್ಬಿಡ್ಲಿಲ್ಲ. ಅವರು ಇರೋ ಬೆಳೆ ಎಲ್ಲ ನಾಶ ಮಾಡಿದ್ದಾರೆ. ಬೆಳೆ ಜೋಳ ಸಮೇತ ಆಲೂಗೆಡ್ಡೆ ಜೋಳ ರಾಗಿ ಎಲ್ಲ ಬೆಳೆ ಮಾಡಿದ್ವಿ. ಎಲ್ಲದು ರೋಟ್ರಿ ಹೊಡೆದಿದ್ದಾರೆ. ತಂದು JCB ಇಡಾಜಿ ಎಲ್ಲ ತಂದ್ಬಿಟ್ಟು ಲೆವೆಲ್ ಮಾಡಿ ಉಜ್ಜಿ ಈಗ ಸೊಸಿ ನಾಟಿ ಮಾಡ್ಬಿಟ್ಟು ನಮಗೆ ತೊಂದರೆ ಕೊಟ್ಟು ಕಳಿಸಿದ್ದಾರೆ. ಆರಕ್ಷಕ ಠಾಣೆಯಿಂದನೂ ಅವರು ತಂದ್ಬಿಟ್ಟು ನಮ್ಗೆಲ್ಲ ತೊಂದರೆ ಕೊಟ್ಟು ಒಳಗಡೆ ಭೂಮಿ ಹತ್ರನೇ ಬಿಟ್ಕೊಳ್ಳಿಲ್ಲ. ಹಂಗಾಗಿ ಭಾರಿ ತೊಂದರೆ ಕೊಟ್ಟು ನಮಗೆ ಭೂಮಿ ಬೇಕು ಅದನ್ನ ಬಿಟ್ಕೊಡಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸೋಣ ಅಂತ ಬಂದಿದ್ದೀವಿ. ಪ್ರಕಾಶ್ ಅಂತ ಕೂಡ ಇದೇ ರೀತಿ ಬಂದಾಗ ರೇವಂತ್ ಸಾಹೇಬ್ರು ಎಲ್ಲರೂ ಹೇಳಿ ಬಿಡಿಸ್ಕೊಟ್ಟಿದ್ರು. ಈಗಲೂ ಎಲ್ಲಾ ತರದಲ್ಲೂ ಹೋರಾಟವನ್ನ ಮಾಡ್ತಾರೆ. ಆ ಬಡವರು 10 ಗುಂಟೆ ಜಮೀನು ಇಲ್ದವರು ಇದ್ದಾರೆ. ಅವ್ರಿಗೆ ಆ ಜಮೀನನ್ನ ಬಿಡಿಸ್ಕೊಡ್ಬೇಕು. ಅಲ್ಲಿವರೆಗೂ ಇದೇ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಗ್ರಾಮದವರೆಲ್ಲ ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ. ನಾನು ಕೂಡ ಅರಣ್ಯ ಇಲಾಖೆಯವರು ದೌರ್ಜನ್ಯವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಬೆಳೆ ಕಟಾವು ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಇವ್ರ ದೌರ್ಜನ್ಯ ಅಲ್ವಾ. ಸೇರಿದ್ರೆ ಮೊದಲೇ ಹೇಳ್ಬೇಕಾಯ್ತು ಅಂತ ಹೇಳಿ ಹೇಳ್ತಾ ಈಗ ಇವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತೀನಿ. ಎಸ್ ದೇವೇಗೌಡ ಅಂತ ಹೇಳಿ ನಾನು. ಪ್ರತಿಭಟನೆಯಲ್ಲಿ ಸಾವಂತನಹಳ್ಳಿ ಗ್ರಾಮದ ಪ್ರಕಾಶ್, ಪುಟ್ಟಶೆಟ್ಟಿ, ಮಂಜುನಾಥ್, ವೆಂಕಟೇಶ್, ದುಡ್ಡಯ್ಯ, ವಿರೂಪಾಕ್ಷ, ರಂಗಯ್ಯ, ವಿಜಯ್ ಕುಮಾರ್, ಜಗದೀಶ್, ಪ್ರಶಾಂತ್ ಕುಮಾರ್, ಮಂಜೇಗೌಡ, ತಿಮ್ಮೇಗೌಡ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.